ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ ಸಿಆರ್ ಅಂತ. ನನ್ನ ನೇಟಿವ್ ಬಂದು ತುಮಕೂರು ಡಿಸ್ಟಿಕ್ಕು, ಚಿಕ್ಕನಾಯಕನಹಳ್ಳಿ ತಾಲೂಕು. ನಾನು ಅಟ್ ಪ್ರೆಸೆಂಟ್ ವಾಣಿವಿಲಾಸ್ ಹಾಸ್ಪಿಟ್ಲಲ್ಲಿ ಈ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಎಜುಕೇಷನು ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಷನ್ MBA ಮತ್ತು BSc ನರ್ಸಿಂಗ್ ಎರಡನ್ನೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡು ಮತ್ತು ನರ್ಸಿಂಗ್ ಆಫೀಸರ್ ಆಗಿ ವಾಣಿವಿಲಾಸ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಈ ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ಹೇಳ್ಬೇಕಂತಂದರೆ, ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ತುಂಬ ಒಂಥರ ದುಃಖದ ಘಟನೆ ನಡೆದಿತ್ತು. 2019ನೇ ಇಸ್ವಿಲಿ ನಾನು ನನ್ನ ಹಸ್ಬೆಂಡು ಎಕ್ಸ್ಪೈರ್ಡ್ ಆದರು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾವು 10 ವರ್ಷದಿಂದ ತುಂಬಾ ಒಬ್ರಿಗೊಬ್ರು ಅನ್ಯೂನ್ಯತೆಯಿಂದ ಇದ್ದು ಪ್ರೀತಿ ಮಾಡಿ 10 ವರ್ಷ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು 1 ವರ್ಷದಲ್ಲಿನೇ ನನ್ನ ಹಸ್ಬೆಂಡ್ಗೆ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸ್ ಆಯಿತು. ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನಾನು ಎಷ್ಟೇ ಟ್ರೈ ಮಾಡಿದ್ರೂ ನನ್ನ ಹಸ್ಬೆಂಡ್ನ ನಾನು ಸರ್ವೈವ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬಾ ಟ್ರೈ ಮಾಡಿದೆ, ತುಂಬಾ ದುಡ್ಡು ಖರ್ಚು ಮಾಡಿ ಆಪ್ರೇಷನ್ ಎಲ್ಲ ಮಾಡಿಸಿ ತುಂಬಾ ನಾನು ಫೈಟ್ ಮಾಡಿದೆ ನನ್ನ ಹಸ್ಬೆಂಡ್ಗೋಸ್ಕರ. ಬಟ್ ಅವ್ರ ಪಾತ್ರ ನನ್ನ ಜೊತೇಲಿ ಅಷ್ಟು ಇದ್ದಿದ್ದರಿಂದ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಆ ಒಂದು ಘಟನೆ ನಡೆದಾಗ್ಲಿಂದನೇ ತುಂಬಾ ಮನಸ್ಸಿಗೆ ತುಂಬ ದುಃಖ ಆಗಿ, ತುಂಬ ನಿರಾಶೆ ಆಗಿ, ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಅಂದರೆ ಯಾವುದೇ ಕಡೆ ಡ್ಯೂಟಿ ಮಾಡೋಕ್ಕೂ ಕಾನ್ಸಂಟ್ರೇಷನ್ ಇರಲಿಲ್ಲ, ಯಾವುದಕ್ಕೂ ನನಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ಭಕ್ತಿನೇ ತುಂಬ ಮಾಡ್ಕೊಂಬಂದಿರು. ಭಗವಂತನಷ್ಟೇ ನಾನು, ನಮ್ಮ ಅಪ್ಪ ಅಮ್ಮ ಆಶೀರ್ವಾದ, ದೇವರು, ಭಗವಂತ ಒಬ್ಬನ ಬಿಟ್ಟರೆ ನಾನು ಯಾವುದೇ ರೀತಿ ಯಾರ ಮಾತನ್ನು ಕೇಳಿದವಳಲ್ಲ. ತುಂಬಾ ಹೈಲಿ ಇಂಡಿಪೆಂಡೆಂಟ್ ಆಗಿದ್ದವಳು, ಯಾರ ಮೇಲೂ ಡಿಪೆಂಡ್ ಆಗಿ ಇದ್ದವಳೇ ಅಲ್ಲ. ಭಗವಂತನಷ್ಟೇ, ಸತ್ಯನಷ್ಟೇ ನಾನು ನಂಬ್ತಾ ಇದ್ದಿದ್ದು. ಆ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಬಂದವಳು ಇಷ್ಟು ಒಳ್ಳೆತನ ಇರೋಳಿಗೆ ಹಿಂಗಾಯ್ತಲ್ಲ ಅಂತ ಪೇರೆಂಟ್ಸ್ ಎಲ್ಲ ಅವರು ಕೂಡ ತುಂಬಾ ಫೀಲ್ ಮಾಡ್ತಾಯಿದ್ರು. ಇಷ್ಟು ಒಂದು ಒಳ್ಳೆ ಹುಡುಗಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಹಿಂಗಾಯ್ತಲ್ಲ ಅಂತ. ನಾನು ಕೂಡ ತುಂಬಾ ಎಷ್ಟೋ ಧೈರ್ಯ ತೊಗೊಂಡಿದ್ದೆ. ಅವ್ರ ಪಾತ್ರ ನನ್ನ ಜೊತೆಲಿ ಅಷ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಮನಸ್ಸಿಗೆ ತುಂಬಾ ಡಿಪ್ರೆಷನ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬರು ಕೊಲ್ಲಿಗೆ ಹೇಳಿದ್ರು, ನಿನಗೆ ಈ ಥರ ಏನಕ್ಕೂ ಇಂಟ್ರೆಸ್ಟ್ ಇಲ್ಲ, ಈ ಥರ ಹಿಂಗಾಗೋದಿದ್ರೆ ಒಂದ್ಸಲ ನೀನು ಬ್ರಹ್ಮಕುಮಾರಿ ಈ ಸೆಂಟ್ರಿಗೆ ಬಂದು ನೋಡಿ, ನಿಮಗೆ ಮನಸ್ಸಿಗೆ ಒಂದ್ಸತಿ ಒಂಥರ ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಅವರು ಬಂದು ಹೇಳಿದ್ರು ನನಗೆ. ನಾನು ನೋಡೋಣ, ಅಟ್ಲೀಸ್ಟ್ ಮನಸ್ಸಿಗೆ ಒಂದು ಸ್ವಲ್ಪ ಬದುಕಬೇಕು ಅನ್ನೋ ಒಂದು ಚೈತನ್ಯ ಶಕ್ತಿ ನನ್ನಲ್ಲಿ, ಉತ್ಸಾಹ ಬರಬೇಕಲ್ವಾ. ಮುಂದೆ ಲೈಫ್ ಹೆಂಗೇನು ಫೈಟ್ ಮಾಡಿ ಬದುಕಬೇಕು, ಏನೇ ಬಂದರೂ ಅದನ್ನು ಫೇಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಶಕ್ತಿಗೋಸ್ಕರ ನಾನು ನೆಮ್ಮದಿ ಸಿಗುತ್ತೇನೋ ಸ್ವಲ್ಪ ದಿನ ನೋಡೋಣ ಅಂತೇಳಿ ನಾನು ಒಂದಿನ ವಿಸಿಟ್ ಮಾಡಿದೆ. 2019 ಜೂನ್-ಜುಲೈ ಮಂತ್ ಆ ಟೈಮಲ್ಲಿ ನಾನು ವಿಸಿಟ್ ಮಾಡಿದೆ. ಆವಾಗ ನನಗೆ ಅರಿವಾಯಿತು ನಾನು ಯಾರು ಅನ್ನೋದು. ಚಿಕ್ಕ ವಯಸ್ಸಿಂದನೂ ನಾನು ಒಂಟಿಯಾಗಿ ನಾನು ಕೂತಾಗ ನನಗೆ ಆ ಪ್ರಶ್ನೆಗಳೆಲ್ಲ ನನಗೆ ಬರ್ತಾಯಿತ್ತು. ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ ಈ ಭೂಮಿಗೆ, ಏನು ಮಾಡಬೇಕು. ಆ್ಯಕ್ಚುಲಿ ನನಗೆ ಅದೆಲ್ಲ ತುಂಬ ಕಾಡ್ತಾ ಇತ್ತು. ಬಟ್ ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಬೇರೆ ರೀತಿ ತಿಳ್ಕೊತಾರೆ. ಮನೆಯವ್ರಿಗೆ ಯಾರು ಹೇಳಿದ್ರೆ ಶಿ ಈಸ್ ನಾಟ್ ಮೆಂಟಲಿ ಗುಡ್ ಅಂತ ಅವ್ರು ತಿಳ್ಕೊತಾರೆ ಅಂತ ನಾನು ಹೇಳ್ಬಿಟ್ಟು ನಾನು ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ. ಸಮ್ಟೈಮ್ಸ್ ನಾನು ಅಲೋನಾಗಿದ್ದಾಗ, ನಾನು ಒಬ್ಬಳೇ ಇದ್ದಾಗ ನನಗೆ ಆ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕು, ಏನು ಮಾಡೋಕ್ಕಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದನೂ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ಬೇಕನ್ನೋದು ಭಾಳ ನನಗೆ ಇತ್ತು. ಅಂದರೆ ಸಾರ್ವಜನಿಕರ ಸೇವೆ ಮಾಡ್ಬೇಕನ್ನೋದೇ ನನ್ನ ಹೇಮು ಮೊದಲಿಂದನೂ. ನನ್ನ ಒಂದು ಡೆಸಿಗ್ನೇಷನು, ನಂದು ಎಜುಕೇಷನ್ ಎಲ್ಲನೂ ಅದಕ್ಕೆ ನನಗೆ ಸಾಥ್ ಕೊಟ್ಟಿದೆ. ಬಟ್ ಸ್ಟಿಲ್ ಇನ್ನೂ ಏನೋ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಇತ್ತು. ಅಂಥ ಟೈಮಲ್ಲಿ ನೆಮ್ಮದಿ ಶಾಂತಿಗೋಸ್ಕರ ನಾನು ಸೆಂಟ್ರಿಗೆ ವಿಸಿಟ್ ಕೊಟ್ಟೆ. ಸೆಂಟ್ರಲ್ಲಿ ನನಗೆ ಭಗವಂತನ ಜ್ಞಾನ ಗೊತ್ತಾಯಿತು. ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಒಂದು ಚೈತನ್ಯ ಶಕ್ತಿ, ನನ್ನೊಳಗಿರೋ ಶಕ್ತಿ ಏನು, ನನ್ನ ಆತ್ಮ ಆಯಿತಾ. ಶರೀರ ಅಲ್ಲ, ಶರೀರ ಅಸತ್ಯ, ಆತ್ಮನೇ ಸತ್ಯ. ಈವನ್ ಶರೀರ ಹೋದ್ರೂ ಆತ್ಮನೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರನ ತಗೊತಾ ಹೋಗುತ್ತೆ. ಆತ್ಮನೇ ಒಂದು 84 ಜನ್ಮಗಳ ಪಾತ್ರವನ್ನು ಮಾಡ್ತಾ ಹೋಗುತ್ತೆ. ಈ ಆತ್ಮಕ್ಕೆ ಸಾವಿಲ್ಲ ಅಂತ ಯಾವಾಗ ನನಗೆ ಅರಿವಾಯಿತು, ಆವಾಗ ನನಗೆ ತುಂಬ ಕಾನ್ಫಿಡೆಂಟ್ ಬಂತು. ಯಾಕಂದರೆ ನನ್ನ ಹಸ್ಬೆಂಡ್ ನಂಗೆ ಆಗಿದ್ದಕ್ಕೆ ನನಗೆ ಕ್ಯೂರಿಯಾಸಿಟಿ ಬಂತು. ಆ ಒಂದು ಪ್ರಾಣ ಅಂತ ಏನು ಹೇಳ್ತಾರೆ ಲೌಕಿಕ, ಈ ಹಳ್ಳಿ ಜನಗಳಾಗಿರ್ಬೋದು, ಯಾರಾದ್ರೂ ಪ್ರಾಣ ಅಂತಾನೆ ಹೇಳ್ತಾರೆ, ಪ್ರಾಣ ಹೋಯ್ತು ಅಂತ ಏನೋ ಹೇಳ್ತಾರೆ. ಅವ್ರಿಗೇನು ಆತ್ಮದ ಬಗ್ಗೆ ಅಷ್ಟು ಇದಿರಲ್ಲ. ಅಂಥದ್ದು ಎಲ್ಲಿ ಹೋಗಿರ್ಬೋದು, ಏನು ಮಾಡ್ತಿರ್ಬೋದು, ಈ ಥರ ಥಿಂಕಿಂಗು ನನ್ನ ಮನಸ್ಸಲ್ಲಿ ಓಡ್ತಾ ಇತ್ತು ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ಆಯಿತಾ. ನಾನು ಇವಾಗ ಇಲ್ಲಿಗೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಾದ ಮೇಲೆ ಆ ಪ್ರಾಣ ಅಂದ್ರೇನು, ಪ್ರಾಣ ನಥಿಂಗ್ ಬಟ್ ಅದೇನೇ ಆತ್ಮ. ಅದು ಹೋಗಿ ಇನ್ನೊಂದು ಅದ್ರ ಪಾತ್ರ ಎಲ್ಲಿದೆ, ಆ ಒಂದು ಫ್ಯಾಮಿಲಿಲಿ ಹೋಗಿ ಅದು ಎಲ್ಲೋ ಒಂದು ಕಡೆ ಶರೀರ ತಗೊಂಡು ಅದು ಎಲ್ಲೋ ಒಂದು ಕಡೆ ಅದ್ರ ಪಾತ್ರ ಮಾಡ್ತಾ ಇದೆ, ಚೆನ್ನಾಗಿದೆ ಅನ್ನೋ ಒಂದು ಜ್ಞಾನ ನನಗೆ ಬಂದ ಮೇಲೆ ನನಗೆ ತುಂಬಾ
ನೆಮ್ಮದಿ ಶಾಂತಿ ಸಿಕ್ತು. ನನ್ನ ಜೊತೆ ಇಲ್ಲ ಅಂದ್ರೇನು ಬೇರೆ ಎಲ್ಲೋ ಒಂದು ಕಡೆ ನನ್ನ ಹಸ್ಬೆಂಡ್ ಆತ್ಮ, ನನ್ನ ಪತಿ ಆತ್ಮ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಇದು ಕಾಮನ್ನು, ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ಲೇಟಾಗಿ ಬರುತ್ತೆ, ಇದು ಪ್ರಕೃತಿ ನಿಯಮ, ಇದು ಸ್ವಾಭಾವಿಕ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಬಂದಾಗ ಭಗವಂತ ನನಗೆ ಎಲ್ಲ ಜ್ಞಾನನೂ ಕೊಟ್ಟರು. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಈ ಒಂದು ಈಶ್ವರಿ ವಿದ್ಯೆ ಇದೊಂದು ಜನ್ಮಕ್ಕೋಸ್ಕರ ಅಲ್ಲ, ಇದೊಂದು ಜನ್ಮಕ್ಕೋಸ್ಕರ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡು ನೌಕರಿಗೋಸ್ಕರ ಒಂದು ನಮ್ಮ ಶರೀರದ ನಿರ್ವಹಣೆಗೋಸ್ಕರ ನೌಕರಿ ತಗೊಂಡು ನಾವು ಏನು ನಮ್ಮ ಲೈಫ್ನ ಲೀಡ್ ಮಾಡ್ತೀವಿ. ಆದರೆ ಈ ಈಶ್ವರಿ ವಿಶ್ವವಿದ್ಯಾಲಯದ ಜ್ಞಾನ ಜನ್ಮಾಂತರಕ್ಕೋಸ್ಕರ 21 ಜನ್ಮಕ್ಕೋಸ್ಕರ ಈ ಜ್ಞಾನವನ್ನು ಸಾಕ್ಷಾತ್ ಶಿವ ಪರಮಾತ್ಮನೇ ಬಾಬಾ ದಾದಾ ಲೇಖರಾಜ್ ಅನ್ನೋರ ಶರೀರದಲ್ಲಿ ಬಂದು ಅವ್ರು ಹೇಳಿದ್ದಾರೆ. ಬಟ್ ಎಲ್ಲರೂ ಈ ಜ್ಞಾನವನ್ನು ತಗೊಳಕ್ಕಾಗಲ್ಲ, ಎಲ್ಲರೂ ಈ ಜ್ಞಾನವನ್ನು ಧಾರಣೆ ಮಾಡೋಕ್ಕಾಗಲ್ಲ, ಎಲ್ಲರೂ ಇದನ್ನ ಪಾಲನೆ ಮಾಡೋಕ್ಕಲ್ಲ. ಯಾರಿಗೆ ಒಂದು ದೈವಿಕ ಶಕ್ತಿ, ಒಂದು ಪವರ್ ಇರುತ್ತೆ, ದೇವತೆಗಳ ಮೇಲೆ ಒಲವಿರುತ್ತೆ, ಮತ್ತೆ ಒಳ್ಳೆ ಗುಣಗಳಿರ್ತವೆ, ದಿವ್ಯ ಗುಣಗಳಿರ್ತವೆ, ಅವರು ಮಾತ್ರ ಈ ಒಂದು ಗುಣಗಳನ್ನ ಪಾಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನಿದೆ ಈ ಸೃಷ್ಟಿ ಚಕ್ರ 5000 ವರ್ಷಕ್ಕೊಂದ್ಸಲ ಈ ಸೃಷ್ಟಿ ಚಕ್ರ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಜಗತ್ತಲ್ಲಿ ಏನು ತಿಳ್ಕೊಂಡಿದ್ದಾರೆ, ಕಲಿಯುಗ ಇನ್ನೂ ತುಂಬಾನೇ ವರ್ಷ ಇದೆ, ಇನ್ನೂ 40,000 ವರ್ಷ ಇದೆ, ಅಷ್ಟು ಸಾವಿರ ವರ್ಷ ಇದೆ, ಇಷ್ಟು ಸಾವಿರ ವರ್ಷ ಇದೆ, ಅದೆಲ್ಲ ಸುಳ್ಳು. ಇವಾಗ ಆಗ್ತಾ ಇರೋ ಜಗತ್ತು, ಪ್ರಕೃತಿ ಎಷ್ಟು ಅದರ ಒಂದು ವಿಕರಾಳ ರೂಪವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಯಿಲೆಗಳ ರೂಪದಲ್ಲಾಗಿರ್ಬೋದು, ಈ ಬಾಂಬ್ಗಳ ರೂಪದಲ್ಲಿ, ಯುದ್ಧಗಳ ರೂಪದಲ್ಲಿ, ಏನು ಪ್ರಕೃತಿ ಅದರ ಒಂದು ಸ್ವಾಭಾವಿಕ ನೇಚರನ್ನೇ ಬದಲಾವಣೆ ಮಾಡಿ ತೋರಿಸ್ತಾ ಇದೆ. ಈ ಸೃಷ್ಟಿ ಚಕ್ರ 5000 ವರ್ಷಕ್ಕೊಂದ್ಸತಿ ಬದಲಾಗುತ್ತೆ. ಇದು ಕಲಿಯುಗದ ಅಂತ್ಯ ಆಗಿದೆ. ಈ ಕಲಿಯುಗದ ಅಂತ್ಯದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಯುಗವನ್ನ ಸಂಗಮ ಯುಗ ಅಂತೇಳಿ, ಜ್ಞಾನ ಗೊತ್ತಿರೋರಿಗೆ ಸಂಗಮ ಯುಗ ಅಂತೇಳಿ ಅವರು ಸಂಗಮ ಯುಗ ಅಂತಾನೆ ತಿಳ್ಕೊಂಡಿದ್ದಾರೆ. ಸಂಗಮ ಯುಗ ಅಂತ ಹೇಳಿದ್ರೆ ಈ ಸಂಗಮ ಯುಗದಲ್ಲಿ 100 ವರ್ಷ ಟೈಮ್ ಇರುತ್ತೆ. ಈ 100 ವರ್ಷ ಟೈಮ್ ಅಂದ್ರೆ ಭಗವಂತ ಬಂದು ಆಲ್ರೆಡಿ 80 ವರ್ಷ ಆಗೋಗಿದೆ. ಈಗ ರೀಸೆಂಟ್ ಆಗಿ ನಾವು ಶಿವರಾತ್ರಿಯನ್ನ ಆಚರಿಸಿದ್ವಿ, 86ನೇ ವರ್ಷದ ಶಿವರಾತ್ರಿ ಅಂತೇಳಿ ಆಚರಿಸಿದ್ವಿ. ಅಂದ್ರೆ ಶಿವರಾತ್ರಿ ಅಂದ್ರೆ ಏನಂತಾನೆ ಜನಕ್ಕೆ ಗೊತ್ತಿಲ್ಲ. ಶಿವ ರಾತ್ರಿ ಏನೋ ಜಾಗರಣೆ ಮಾಡ್ತಾರೆ, ಆ ತರ ತಿಳ್ಕೊಂತಾರೆ. ಆ ತರ ಅಲ್ಲ. ಶಿವ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ, ನಿರಾಕಾರ, ಬೆಳಕಿನ ಜ್ಯೋತಿರ್ಬಿಂದು. ಅವರು ಈ ಭೂಮಿಗೆ ಬಂದು 86 ವರ್ಷ ಆಯ್ತು. ಭಾರತ ದೇಶಕ್ಕೆ ಬಂದು 86 ವರ್ಷ ಆಯ್ತು. ಅವರು ಬಂದು ಅವರ ಒಂದು ಬೆಳಕಿನ ಮುಖಾಂತರ ಈ ಅಜ್ಞಾನ ಅನ್ನೋ ಅಂಧಕಾರವನ್ನ ದೂರ ಮಾಡಿದ್ದಾರೆ. ಇದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ. ಈ 86ನೇ ವರ್ಷದ ಶಿವರಾತ್ರಿಯನ್ನ ಆಚರಿಸಿದ್ದೀರಾ ನೀವೇ, ನಿಮ್ಗೆ ಗೊತ್ತು 86ನೇ ವರ್ಷದ ಶಿವರಾತ್ರಿ ಇದು ಅಂತೇಳಿ. ಅಂದ್ರೆ ಈ ಸಂಗಮ ಯುಗ ಮುಗಿಲಿಕ್ಕೆ ಕೇವಲ ಇನ್ನು 14 ವರ್ಷ ಮಾತ್ರ ಇರೋದು. ಸಂಗಮ ಯುಗ ಮುಗೀತು ಅಂತ ಹೇಳಿದ್ರೆ ಕಲಿಯುಗದ ಅಂತ್ಯ ಖಂಡಿತ ಆಗುತ್ತೆ. ನೆಕ್ಸ್ಟ್ ಸತ್ಯಯುಗ ಬರ್ಬೇಕಾಗುತ್ತೆ. ನೆಕ್ಸ್ಟ್ ಸತ್ಯಯುಗ ಬರುತ್ತೆ. ನನಗೆ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ನನ್ನ ಪ್ರಾಪ್ತಿ ಏನಂದ್ರೆ, ಹೆಜ್ಜೆ ಹೆಜ್ಜೆಗೂ ನನಗೆ ಪರಮಾತ್ಮನ ಒಂದು ಸಾಥ್, ಭಗವಂತನ ಸಾಥ್. ಇಡೀ ಜಗತ್ತಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಸ್ವಾರ್ಥಿಗಳೇ ಆಯ್ತಾ. ನಿಮ್ಮಲ್ಲಿ ಇದೆಯಾ, ನಿಮ್ಮಿಂದ ಏನಾದ್ರೂ ಉಪಯೋಗ ಇದೆಯಾ, ಆ ಉಪಯೋಗನ ಪಡ್ಕೊಂತಾರೆ. ಬಟ್ ಅದಕ್ಕೆ ಎಲ್ಲ ಟೈಮಲ್ಲೂ ಅವ್ರು ನಿಮ್ಮ ಜೊತೆಲಿ ಇರಲ್ಲ. ನಾವು ಬಂದಿರೋದು ಒಬ್ರೇನೆ ಈ ಭೂಮಿಗೆ ಆಯ್ತಾ, ನಾವು ಹೋಗೋದು ಒಬ್ರೇನೆ ಈ ಭೂಮಿಗೆ ಅಂತ ಅಂದಮೇಲೆ ನಾವು ಹೊರಗಡೆ ಎಷ್ಟು ಸಂಬಂಧ ಎಷ್ಟೊಂದು ಇಟ್ಕೋಬೇಕು ಅಷ್ಟಾಗಿ ಇಟ್ಕೋಬೇಕು. ಯಾರ ಮೇಲೂ ಕೂಡ ವ್ಯಾಮೋಹ ಇಟ್ಕೋಬಾರ್ದು. ಪ್ರತಿ ಹೆಜ್ಜೆಲ್ಲೂ ನಾವು ಭಗವಂತನ ಜೊತೆಲೇ ಇದ್ರೆ ಭಗವಂತ ನಮಗೆ ಪ್ರತಿ ಹೆಜ್ಜೆಲ್ಲೂ ಪ್ರತಿ ಕ್ಷಣನೂ ಅವ್ರು ನಮಗೆ ಸಾಥ್ ಕೊಡ್ತಾರೆ. ಸಾಕ್ಷಾತ್ ಶಿವ ಪರಮಾತ್ಮ ಅವರು ಪ್ರತಿ ಕ್ಷಣನೂ ಸಾಥ್ ಕೊಡ್ತಾರೆ. ನೀವು ಜನಗಳಿಗೆ ಎಷ್ಟೇ ಮಾಡಿದ್ರು ಅವ್ರಿಗೆ ಕೃತಜ್ಞತೆ ಇರಲ್ಲ. ಆದರೆ ಭಗವಂತನಿಗೆ ನೀವು ಎಷ್ಟು ಮಾಡಿದ್ರು ನೀವು ಮಾಡಿದ್ದು ಪುಣ್ಯ ನಿಮ್ಮನ್ನ ಕಾಪಾಡುತ್ತೆ. ಪ್ಲಸ್ ಭಗವಂತ ನಿಮ್ಮ ಜೊತೆಲಿ ಇರ್ತಾರೆ ಆಯ್ತಾ. ನನಗೆ ಇಲ್ಲಿಗೆ ಬಂದ್ಮೇಲೆ ಆಗಿರೋ ಒಂದು ಪ್ರಾಪ್ತಿ ಅಂತ ಹೇಳಿದ್ರೆ, ಹೆಜ್ಜೆ ಹೆಜ್ಜೆಗೂ ನನಗೆ ಸಾಥ್, ನನಗೆ ಅಂದ್ರೆ ಎಲ್ಲಿಲ್ಲದ ಧೈರ್ಯ ಬಂದಿದೆ ಭಗವಂತನ ಒಂದು ಶಕ್ತಿಯಿಂದ. ನನಗೆ ಭಗವಂತನ ನೆನಪು ಮಾಡೋ ಒಂದು ಶಕ್ತಿಯಿಂದ ನಾನು ಮಾಡಿರೋಂಥ ಪಾಪ ಕರ್ಮಗಳೆಲ್ಲ ಭಗವಂತ ಭಸ್ಮ ಮಾಡ್ಕೊಂಡು ಹೋಗ್ತಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ನನ್ನ ಪವಿತ್ರ ಒಂದು ದಾರಿಯಲ್ಲಿ ನಡೆಸ್ತಾರೆ. ಸತ್ಯ ಧರ್ಮ ನ್ಯಾಯದ ಒಂದು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅವರು ನನಗೆ ವಿಜಯೀ ಭವ ಅಂತಾನೆ ನನಗೆ ವರದಾನ ಕೊಟ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಸೋಲು ಅನ್ನೋದೇ ನೋಡಿಲ್ಲ. ಅದು ಭಗವಂತನ ಸಾಥ್ ಸಿಕ್ಕಿದ್ಮೇಲೆ, ಈ ಸೆಂಟ್ರಿಗೆ ಬಂದು ಈ ಜ್ಞಾನ ಸಿಕ್ಕಿದ ಮೇಲಂತೂ ಸೋಲು ಅನ್ನೋದು ನಾನು ನೋಡೇ ಇಲ್ಲ ಇದುವರೆಗೂ. ಸೋಲು ಅನ್ನೋದು ನನಗೆ ಗೊತ್ತಿಲ್ಲ, ಭಯ ಅನ್ನೋದು ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಏನೇ ಬಂದರೂ ಜಸ್ಟ್ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಆ ಒಂದು ನಿಶ್ಚಯ ನನಗೆ ಬಂದ್ಬಿಟ್ಟಿದೆ. ಸಾಕ್ಷಾತ್ ಭಗವಂತ ಒಬ್ಬ ನಮ್ಮ ಜೊತೆಲಿ ಇದ್ದಾನೆ ಅಂದರೆ ಇಡೀ ಜಗತ್ತೇ ನಮ್ಮ ಜೊತೆಲಿ ಇದ್ದಂಗೆ. ಜಗತ್ತನ್ನೇ ನಾವು ಗೆಲ್ಬೋದು.
ನಮ್ಗೆ ಆಗದೆ ಇಲ್ದಿದ್ದು ಏನೂ ಇಲ್ಲ. ಅಷ್ಟು ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂದಮೇಲೆ ನಮ್ಗಿನ್ನೇನು ಬೇಕು? ಜಗತ್ತಲ್ಲಿ ಯಾರನ್ನ ನಂಬ್ಕೊಂಡ್ರು ಏನೂ ಇಲ್ಲ, ಆದರೆ ಭಗವಂತ ಕೈ ಬಿಡಲ್ಲನ, ಅವರು ದಡ ಸೇರಿಸ್ತಾರೆ. ಹಂಗಾಗಿ ಈ ಒಂದು ಜ್ಞಾನನ ನೀವೆಲ್ಲರೂ ತಗೊಂಡ್ರೆ ಆಯ್ತಾ. ಏನು ಈ ಜ್ಞಾನ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇದು ಹೊರಗಡೆ ಜಗತ್ತಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂತಾರೆ, ಇಂಜಿನಿಯರಿಂಗ್ ಓದ್ತಾರೆ, ಇಂಜಿನಿಯರ್ಸ್ ಆಗ್ತಾರೆ. ಈಗ ನಾನು ನರ್ಸಿಂಗ್ ಸೇರ್ಕೊಂಡು ನರ್ಸಿಂಗ್ ಕೋರ್ಸ್ ಓದಿ ನರ್ಸಿಂಗ್ ಆಫೀಸರ್ ಆಗಿದ್ದೀನಿ. ಇದೇ ರೀತಿ ಇದು ಈಶ್ವರಿ ವಿಶ್ವವಿದ್ಯಾಲಯ. ಇಲ್ಲಿ ಈಶ್ವರಿ ಅಂದರೆ ಗಾಡ್ಲಿ ಸ್ಟೂಡೆಂಟ್ಸ್, ಅಂದರೆ ದೇವತೆ ಆಗುವಂಥ ವಿದ್ಯಾರ್ಥಿಗಳನ್ನಾಗಿ ಇಲ್ಲಿ ಮಾಡ್ತಾರೆ. ಪ್ಲಸ್ ನೆಕ್ಸ್ಟ್ ಇದು ಓದ್ತಾ ಹೋದ್ರೆ ಯಾರು ದೇವಮಾನವ ನಮ್ಮಲ್ಲೇ ಆ ಗುಣಗಳಿರುವಾಗ ನಾವೇ ದೇವತೆಗಳಾಗ್ಬಿಡ್ತೀವಿ. ದೈವಿ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ದೇವತೆಗಳು ನಾವು ಆಟೋಮೆಟಿಕ್ ಆಗಿ ಆಗ್ತೀವಿ. ಈ ಸೆಂಟ್ರಿನ ಮೇಯ್ನು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಮನುಷ್ಯರನ್ನೇ ದೇವತೆಗಳನ್ನಾಗಿ ಮಾಡೋವಂಥ ಉದ್ದೇಶ ಇರುವಂಥದ್ದು. ದೈವಿಕ ಗುಣಗಳು, ದಿವ್ಯ ಗುಣಗಳು, ಒಳ್ಳೆ ರೀತಿ, ಒಳ್ಳೆ ಪಾಲನೆ, ಪವಿತ್ರತೆ ಎಲ್ಲನೂ ನಾವು ಪಾಲಿಸ್ಕೊಂಡು ಹೋದಾಗ ಆಟೋಮೆಟಿಕ್ ಆಗಿ ಏನು ಈ ಲಕ್ಷ್ಮೀನಾರಾಯಣರು ದೇವತೆಗಳು ಏನಿದ್ದಾರೆ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಅಂತ ಎಲ್ಲರೂ ಲೌಕಿಕವಾಗಿ ಮಾತಾಡ್ತಾರೆ. ಅದು ಸತ್ಯವಾಗಿರೋ ಮಾತು. ನಮ್ಮಲ್ಲಿರೋ ಒಂದು ದೈವಿಕ ಒಂದು ಗುಣಗಳು, ನಮ್ಮಲ್ಲಿರೋ ಒಂದು ಚೈತನ್ಯ ಶಕ್ತಿ, ನಮ್ಮಲ್ಲಿರೋ ಒಂದು ಶಕ್ತಿನೇ ಒಂದು ದೈವಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ವಿದ್ಯೆ ಇದು. ದಯವಿಟ್ಟು ನಿಮ್ಗೆ ಎಲ್ಲೆಲ್ಲಿ ಸೆಂಟರ್ಗಳಿದೆ ಅಲ್ಲಿ ಹೋಗಿ ಜ್ಞಾನವನ್ನು ತಗೊಳ್ಳಿ. ನೀವು ಕೂಡ ಮನುಷ್ಯರಿಂದ ದೈವಿ ಮಾನವರಾಗ್ಬೋದು. ದೈವಿ ಮಾನವರಾಗಿದ್ರೆ ನಿಮಗೂ ಕೂಡ ಸ್ವರ್ಗದ ಆಸ್ತಿ ಸಿಗುತ್ತೆ, 21 ಜನ್ಮದ ಆಸ್ತಿ ಸಿಗುತ್ತೆ. ಇದೊಂದು ಜನ್ಮಕ್ಕೋಸ್ಕರ ನೀವು ಟೈಮ್ನ ವ್ಯರ್ಥ ಮಾಡಿಕೊಂಡು ಹೊರಗಡೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಿಮಗೆ ನೆಮ್ಮದಿ, ಶಾಂತಿ ಎಲ್ಲನೂ ಸಿಗುತ್ತೆ. ಸಾಕ್ಷಾತ್ ಭಗವಂತನೇ ಸಿಗ್ತಾನೆ ಅಂದಮೇಲೆ ನಿಮಗೆ ಎಲ್ಲನೂ ಪ್ರಾಪ್ತಿಯಾಗುತ್ತೆ. ಈ ಒಂದು ಜ್ಞಾನ, ಈ ಒಂದು ಭಗವಂತನ ನೆನಪಿಂದ ನನಗಾಗಿರೋಂಥ ಪ್ರಯೋಜನಗಳು ಏನಂತಂದರೆ, ಆ ಥರ ಕೆಲಸ ಮಾಡೋಕ್ಕೇ ಇಂಟ್ರೆಸ್ಟ್ ಇಲ್ಲದೆ ಇರೋಳು ತುಂಬ ಚೆನ್ನಾಗಿ ಎಲ್ಲ ಒಂದು ರೀತಿಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಕರೋನಾ ವಾರಿಯರ್ ಅವಾರ್ಡ್ ಕೂಡ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರೋನಾ ವಾರಿಯರ್ ಅವಾರ್ಡ್ ಕೂಡ ನನಗೆ ಸಿಕ್ತು. ಇದಕ್ಕೆಲ್ಲ ಭಗವಂತನೇ ಸಾಥ್. ನನಗಿರೋ ಧೈರ್ಯಕ್ಕಿಂತ, ನನ್ನಲ್ಲಿರೋ ಒಂದು ಕ್ವಾಲಿಟೀಸ್ಗಿಂತ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಭಗವಂತನೇ ನನಗೆ ಜೊತೆಗಾರರಾಗಿ ಸಾಥ್ ಕೊಡ್ತಾ ಹೋದರು. ಮತ್ತು ಈ ಒಂದು ಇದರಲ್ಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರು ತುಂಬಾ ಒಂದು ಕೀಳ್ಮಟ್ಟದಲ್ಲಿ ನೋಡ್ಬಿಟ್ರು, ಯಾವುದಕ್ಕೂ ಸಪೋರ್ಟ್ ಮಾಡಲಿಲ್ಲ. ಹಂಗಾಗಿ ನಾನೇ ಒಂದು ಸ್ವಂತ ಹುದ್ದೆಯಲ್ಲಿ ಇದ್ಕೊಂಡು ನಾನೇ ನನ್ನ ನೌಕರಿ ನಾನು ಮಾಡಿಕೊಂಡು, ಜೊತೆಗೆ ಈ ಒಂದು ಸೈಟ್ ತೊಗೊಂಡು ಮನೆ ಕೂಡ ಕಟ್ಟಿ 50 lakhs ಮನೆ ಕೂಡ ಕಟ್ಟಿ, ಅದ್ರ ಮೇಲ್ಗಡೆ ಗೀತಾ ಪಾಠಶಾಲೆನೂ ಕೂಡ ನಾನು ಭಗವಂತನ ಜ್ಞಾನನ 4-6 ಜನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದರಿಂದ ಉಪಯೋಗ ಆಗಬೇಕು ಅಂತೇಳಿ ಗೀತಾ ಪಾಠಶಾಲೆನೂ ಕೂಡ ನಾನು ಓಪನ್ ಮಾಡಿದ್ದೀನಿ, ತೆರೆದಿದ್ದೀನಿ. ಇದಕ್ಕೆಲ್ಲ ಭಗವಂತನ ಒಂದು ಆಶೀರ್ವಾದನೇ ಕಾರಣ. ಅಂದರೆ ನಾನು ಪ್ರತಿಯೊಂದು ಹೆಜ್ಜೆಜ್ಜಲ್ಲೂ ಅವರೇನೆ ನನಗೆ ಸಾಥ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಹೆಜ್ಜೆಜ್ಜಲ್ಲೂ ನನ್ನ ಜೊತೆಲಿ ಇದ್ದಾರೆ. ಇದಕ್ಕೆಲ್ಲ ಇಷ್ಟೊಂದು ಪ್ರಯೋಜನಗಳು ಪಡ್ಕೊಳ್ಳೋಕ್ಕೆ ಅವರೇನೆ ನನಗೆ ಎಲ್ಲ ರೀತಿಯಿಂದನೂ ನನಗೆ ಅವರೇನೆ ಕಾರಣ ಆಗಿದ್ದಾರೆ. ದಯವಿಟ್ಟು ಈ ಜ್ಞಾನವನ್ನು ತಿಳ್ಕೊಳ್ಳಿ. ನೀವು ಕೂಡ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂಥ ಒಂದು ಭಾಗ್ಯ ಯಾರ್ಯಾರಿಗೆ ಇರುತ್ತೆ ಅಂತ ನಿಜನೂ ಗೊತ್ತಿರಲ್ಲ. ನೀವು ಎಲ್ಲಿ ಹತ್ತತ್ರ ನಿಮ್ಗೆ ಎಲ್ಲಿ ಸೆಂಟರ್ಸ್ ಇದೆ ಅಲ್ಲಿ ಹೋಗಿ ಆ ಜ್ಞಾನನ ತಿಳ್ಕೊಳ್ಳಿ, ಅದನ್ನು ಪಾಲನೆ ಮಾಡಿ ಈ ವಿದ್ಯೆಯಿಂದ ಆಗುವಂಥ ಪ್ರಯೋಜನವನ್ನು ಪಡ್ಕೊಳ್ಳಿ. ಇಷ್ಟು ಹೇಳ್ಬಿಟ್ಟು ನನ್ನ ಒಂದು ಅನುಭವವನ್ನು ಇಷ್ಟೊತ್ತವರೆಗೂ ಸಮಾಧಾನವಾಗಿ ನೀವು ಕೇಳಿದ್ದಕ್ಕೆ ಧನ್ಯವಾದಗಳು.